ಪ್ರೀತಿಯ ವೀಕ್ಷಕರೇ, ಆದಿಪುರುಷ ಸ್ಟುಡಿಯೋಗೆ ಸ್ವಾಗತ. ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಯಾಕೆ ಇಷ್ಟೊಂದು ಡಿಮ್ಯಾಂಡ್ ಗೊತ್ತಾ? ಎಸ್ ವೀಕ್ಷಕರೇ, ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಒಬ್ಬರು ಬೇಕೆಂದು ರಾಜೀನಾಮೆ, ಇನ್ನೊಬ್ಬರು ಸಿಕ್ಕರು ಬಿಡಿಎ ಬಿಎಂಆರ್ಡಿಎ ಇಲ್ಲದಿದ್ದರೆ ಬೇಡ ಎಂದು ನಿರಾಕರಣೆ, ಮೂರನೆಯವರು ಕೊಡದೆ ಹಿಡಿದ ಆಟ. ಎಸ್ ವೀಕ್ಷಕರೇ, ಕರ್ನಾಟಕ ರಾಜಕಾರಣದಲ್ಲಿ ಕೆಲವು ಘಟನೆಗಳು ನಡೀತಲೇ ಇರುತ್ತವೆ. ಮೇಲ್ನೋಟಕ್ಕೆ ಅವು ಅಸಮಾಧಾನ, ಭಾವನೆ, ರಾಜಕೀಯ ನಾಟಕದಂತೆ ಕಾಣುತ್ತವೆ. ಆದರೆ ಅವುಗಳ ಒಳಗೆ ಇಣುಕಿ ನೋಡಿದಾಗ ಕಾಣಿಸುವುದು ಬೇರೆ ಇದೇ ಚಿತ್ರ. ಅಧಿಕಾರ, ಸಂಪತ್ತು ಮತ್ತು ನಿಯಂತ್ರಣದ ಲೆಕ್ಕಾಚಾರ. ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಸುತ್ತ ನಡೆಯುತ್ತಿರುವ ಆ ಮೂವರು ನಾಯಕರ ಆಟ ಕೇವಲ ರಾಜಕೀಯ ವೈಮನಸ್ಯ ಅಲ್ಲ. ಅದು ಕೋಟಿಗೂ ಅಧಿಕ ಮೊತ್ತದ ಭ್ರಷ್ಟಾಚಾರ ವ್ಯವಸ್ಥೆಯನ್ನು ಉಳಿಸಿಕೊಳ್ಳುವ, ನಿಯಂತ್ರಿಸುವ ಮತ್ತು ವಿಸ್ತರಿಸುವ ಕದನ. ಎಸ್ ವೀಕ್ಷಕರೇ, ರಾಮಲಿಂಗಾರೆಡ್ಡಿ ಬೇಕು, ಇಲ್ಲದಿದ್ದರೆ ರಾಜೀನಾಮೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಂಪುಟ ರಚನೆಯಾದ ಕೆಲವೇ ಗಂಟೆಗಳಲ್ಲಿ 8 ಬಾರಿ ಶಾಸಕರಾಗಿ ಆಯ್ಕೆಯಾದ 73 ವರ್ಷದ ಅನುಭವಿ ನಾಯಕ ರಾಮಲಿಂಗಾರೆಡ್ಡಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದರು. ಕಾರಣ, ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಡಲಿಲ್ಲ. ಅವರಿಗೆ ನೀಡಲಾದ ಬೃಹತ್ ಮತ್ತು ಮಾಧ್ಯಮ ನೀರಾವರಿ ಖಾತೆ ಹೆಸರಿಗೆ ಮಾತ್ರ ದೊಡ್ಡದು. ಆ ಖಾತೆ ನಿರ್ವಹಿಸಬೇಕಾದರೆ ತಮಿಳುನಾಡು, ಆಂಧ್ರ, ಗೋವಾ ಜೊತೆ ನೀರಿನ ತ್ಯಾಜ್ಯ, ಸುಪ್ರೀಂ ಕೋರ್ಟಿನ ಹಾಜರಾತಿ, ದೆಹಲಿ ಓಡಾಟ, ರಾಜ್ಯಾದ್ಯಂತ ಪ್ರವಾಸ. ಎಸ್, 73 ವರ್ಷದ ವಯಸ್ಸಿನಲ್ಲಿ ಈ ದೈಹಿಕ ಶ್ರಮ ಸಾಧ್ಯವೇ? ಮಾಡಿದಾದರೂ ಫಲ ಏನು? ರಾಜ್ಯ ಬೊಕ್ಕಸ ಖಾಲಿ, ಕೇಂದ್ರ ಅನುಮೋದನೆ ಇಲ್ಲವೇ ಇಲ್ಲ, ಒಂದು ಯೋಜನೆಯೂ ಮುಂದೆ ಹೋಗುವುದಿಲ್ಲ. ಆದರೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ, ಅಲ್ಲಿಗೆ ಗುತ್ತಿಗೆದಾರರು, ಬಿಲ್ಡರ್ಗಳು, ಲಾಬಿಗಾರರು ತಾವಾಗಿಯೇ ಸಚಿವರ ಮನೆ ಬಾಗಿಲಿಗೆ ಬರುತ್ತಾರೆ. ಒಂದು ಇಂಚು ಹೊರಗೆ ಹೋಗಬೇಕಾಗಿಲ್ಲ. 73 ವರ್ಷದ ವಯಸ್ಸಿನಲ್ಲಿ ಮನೆಯಿಂದಲೇ ನಿರ್ವಹಿಸಬಹುದಾದ ಅತ್ಯಂತ ಲಾಭದಾಯಕ ಖಾತೆ ಅದು. ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ಕೇವಲ ಭಾವನೆ ಪ್ರಕಟಣೆಯೇ ಅಲ್ಲ, ಅದು ಒಂದು ಸ್ಪಷ್ಟ ಒತ್ತಡದ ತಂತ್ರ. ಕೊಡಿ, ಇಲ್ಲದಿದ್ದರೆ ಸರ್ಕಾರಕ್ಕೆ ಮುಜುಗರ ತರುತ್ತೇನೆ ಎಂಬ ಅನುಭವಿ ರಾಜಕಾರಣಿಯ ಚಾಣಾಕ್ಷ ನಡೆ. ಮತ್ತೊಬ್ಬರು ಕೃಷ್ಣೇ ಬೈರೇಗೌಡರು, ಸಿಕ್ಕರು ಬೇಡ, ಬಿಡಿಎ ಬಿಎಂಆರ್ಡಿಎ ಇಲ್ಲದಿದ್ದರೆ. ಎಸ್ ವೀಕ್ಷಕರೇ, ರಾಮಲಿಂಗಾರೆಡ್ಡಿ ನಾಟಕ ನಡೆಯುತ್ತಿರುವಾಗಲೇ ಇನ್ನೊಂದು ತಿರುವು. ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಪಡೆದ ಸಚಿವ ಕೃಷ್ಣೇ ಬೈರೇಗೌಡ ಅವರ ಬೇಡಿಕೆ ಸ್ಪಷ್ಟ. ಬಿಡಿಎ ಮತ್ತು ಬಿಎಂಆರ್ಡಿಎ ಈ ಇಲಾಖೆಗೆ ಸೇರಿಸದ ಹೊರತು ಅಧಿಕಾರ ಸ್ವೀಕರಿಸುವುದಿಲ್ಲ ಎಂದು ಹಠ ಹಿಡಿದಿದ್ದಾರೆ. ಇದು ಕೇಳಲು ಆಡಳಿತಾತ್ಮಕವಾದ ಬೇಡಿಕೆಯಂತೆ ಕಾಣಿಸಬಹುದು, ಆದರೆ ಇದರ ಒಳ ಅರ್ಥ ಬೇರೆಯೇ ಇದೆ. ಬಿಡಿಎ ಎಂದರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ. ಬಡಾವಣೆಯ ರಚನೆ, ನಿವೇಶನದ ಹಂಚಿಕೆ, ಭೂ ಸ್ವಾಧೀನ. ಬೆಂಗಳೂರಿನಲ್ಲಿ ಒಂದು ಲೇಔಟ್ ಅನುಮೋದನೆ ಆದರೆ ಸಾವಿರಾರು ಕೋಟಿ ರೂಪಾಯಿ ಮೌಲ್ಯ ಬದಲಾಗಬಹುದು. ಬಿಎಂಆರ್ಡಿಎ ಎಂದರೆ ಬೆಂಗಳೂರು ಮಹಾನಗರ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ. ಎಸ್, ಬೆಂಗಳೂರು ಸುತ್ತಮುತ್ತ 8,000 ಚದರ ಕಿಲೋಮೀಟರ್ ವ್ಯಾಪ್ತಿ, ಮೆಟ್ರೋ ಸಂಪರ್ಕ ವಲಯದ ಭೂಮಿ ಒಂದು ಅಧಿಸೂಚನೆಗಿಂತ ದ್ವಿಗುಣ ಮೌಲ್ಯ ಪಡೆಯಬಹುದು. ರಿಯಲ್ ಎಸ್ಟೇಟ್ ದೊರೆಗಳ ಕೋಟ್ಯಾಂತರ ಹೂಡಿಕೆ ಈ ಅನುಮೋದನೆಯ ಮೇಲೆ ನಿಂತಿರುತ್ತದೆ. ಕೃಷ್ಣೇ ಬೈರೇಗೌಡರ ಅವರ ಬೇಡಿಕೆ ಆಡಳಿತ ಸುಧಾಕರಣೆ ಉದ್ದೇಶವು ಹೊರತು ನಂಬುವುದು ಕಷ್ಟ. ಏಕೆಂದರೆ ಅವರ 3 ವರ್ಷದ ಕಂದಾಯ ಸಚಿವರ ಕಾಲದಲ್ಲಿ ದಾಖಲೆ ನೋಡಿ. ಲಕ್ಷ ಪಾಣಿಗಳು ಸರಿಪಡಿಸಲಿಲ್ಲ, ಲಕ್ಷ ಎಕರೆ ಭೂಮಿ ಒತ್ತುವರಿ ತಡೆಯಕ್ಕಾಗಲಿಲ್ಲ, ಸ್ವಂತ 100 ಕೋಟಿ ಮೌಲ್ಯದ ಕೆರೆ ಮತ್ತು ಸ್ಮಶಾನ ಭೂಮಿ ಒತ್ತುವರಿ ಆರೋಪ ಎದುರಿಸುತ್ತಿದ್ದಾರೆ. ಭ್ರಷ್ಟಾಚಾರ ಒಪ್ಪಿಕೊಂಡು ಅಸಹಾಯಕ ಎಂದು ಮಂತ್ರಿ ಇನ್ನು ಬೃಹತ್ ಬೆಂಗಳೂರು ಅಭಿವೃದ್ಧಿ ನಿರ್ವಹಿಸಲು ಸಾಧ್ಯವೇ? ಎಸ್, ಬಿಡಿಎ ಬಿಎಂಆರ್ಡಿಎ ಬೇಕು ಎಂದರೆ ಆ ಬೇಡಿಕೆಯ ಸೇವೆ, ಅಪೇಕ್ಷೆ ಮತ್ತು ಸಾಧ್ಯತೆ ಲೆಕ್ಕಾಚಾರವಿರುತ್ತದೆ. ಮತ್ತೊಬ್ಬ ಚದುರಂಗದ ಆಟ ಡಿಕೆ ಶಿವಕುಮಾರ್. ಎಸ್, ಕೊಟ್ಟಂತೇನು ಮಾಡಿ ಹಿಡಿದಂತೆ ಮಾಡುವ ಚದುರಂಗದ ಆಟಗಾರ ಶಿವಕುಮಾರ್ ಅವರು. ಇಲ್ಲದರ ನಡುವೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನಡೆ ಬಹಳ ಸ್ಪಷ್ಟ.
ಅವರು ಉಪಮುಖ್ಯಮಂತ್ರಿಯಾಗಿದ್ದ ಕಾಲದಲ್ಲಿ ಈ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ತಾವೇ ಇಟ್ಟುಕೊಂಡಿದ್ದರು. ಈ ಖಾತೆ ಏಕೆ ಮಹತ್ವ ಎಂಬುದು ಅವರಿಗೆ ಚೆನ್ನಾಗಿ ಬೇರೆ ಯಾರಿಗೂ ಗೊತ್ತಿಲ್ಲ. ಇದೀಗ ಮುಖ್ಯಮಂತ್ರಿಯಾದ ನಂತರ ಅವರ ಆಟ ಗಮನಿಸಿ. ರಾಮಲಿಂಗಾರೆಡ್ಡಿ ರಾಜೀನಾಮೆ ನೀಡಿದಾಗ ಸಮಾಧಾನ ಪಡಿಸಿ ಉಳಿಸಿಕೊಂಡರು, ಆದರೆ ಖಾತೆ ಕೊಡಲಿಲ್ಲ. ಕೃಷ್ಣ ಬೈರೇಗೌಡ ಅವರಿಗೆ ಖಾತೆ ಕೊಟ್ಟರು, ಆದರೆ ಬಿಡಿಎ ಬಿಎಂಆರ್ಡಿಎ ಬಿಟ್ಟು ಕೊಡಲಿಲ್ಲ. ಒಬ್ಬರಿಗೆ ಭರವಸೆ, ಇನ್ನೊಬ್ಬರಿಗೆ ಖಾತೆ, ಆದರೆ ನಿಯಂತ್ರಣ ತಮ್ಮ ಕೈಯಲ್ಲಿ. ಇದು ರಾಜಕೀಯದ ಚದುರಂಗದ ಅತ್ಯಂತ ನಿಪುಣ ಡಿ.ಕೆ. ಶಿವಕುಮಾರ್ ಅವರ ಆಟ. ಈ ಮೂರು ನಾಯಕರ ಕದನ ಅರ್ಥ ಮಾಡಿಕೊಳ್ಳಬೇಕಾದರೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಒಳಗೆ ಏನಿದೆ ಎಂಬುದನ್ನು ತಿಳಿಯಬೇಕಲ್ಲವೇ? ಎಸ್ ವೀಕ್ಷಕರೇ, ಬಿಬಿಎಂಪಿ ಅಡಿ ನಗರದ ರಸ್ತೆ, ಚರಂಡಿ, ಉದ್ಯಾನವನ, ಬೀದಿ ದೀಪ ಪ್ರತಿ ವರ್ಷ ಸಾವಿರಾರು ಕೋಟಿಯ ಟೆಂಡರ್. ಬಿಡಿಎ ಅಡಿ ಭೂಸ್ವಾಧೀನ, ಬಡಾವಣೆ ರಚನೆ, ನಿವೇಶನ ಹಂಚಿಕೆ ಮತ್ತು ಅಪಾರ ವಹಿವಾಟು. ಬಿಎಂಆರ್ಡಿಎ ಅಡಿ 8,000 ಚದರ ಕಿಲೋಮೀಟರ್ ಉಪನಗರ ಅಭಿವೃದ್ಧಿ, ಲೆಕ್ಕಕ್ಕೆ ಸಿಗದ ಭೂಮೌಲ್ಯ. ಬಿಡಬ್ಲ್ಯೂಎಸ್ಎಸ್ಬಿ ಅಡಿ ನೀರು ಸರಬರಾಜು, 100 ಕೋಟಿ ಕಾಮಗಾರಿ. ಇದರ ಜೊತೆಗೆ ತುರ್ತು ಕಾಮಗಾರಿ ಎಂಬ ಹೆಸರಿನಲ್ಲಿ ಟೆಂಡರ್ ಇಲ್ಲದೆಯೇ ಕೋಟ್ಯಾಂತರ ರೂಪಾಯಿ ಮಾಡುವ ಅಧಿಕಾರ ಸಚಿವರಿಗಿರುತ್ತದೆ. ಈ ಖಾತೆಯ ಒಳಗೆ 11 ವರ್ಷಗಳ ಕೋಟಿ ಮೊತ್ತದ ಭ್ರಷ್ಟಾಚಾರ ಜೀವಂತವಾಗಿ ತಾಂಡವಾಡುತ್ತಿದೆ. ಎಸ್ ವೀಕ್ಷಕರೇ, 2015ರ ನಂತರ ಬೆಂಗಳೂರಿಗೆ ಚುನಾಯಿತ ಕಾರ್ಪೊರೇಟರ್ಗಳೇ ಇಲ್ಲ. 11 ವರ್ಷ ಪ್ರಶ್ನಿಸಲು ಪ್ರತಿನಿಧಿಗಳೇ ಇಲ್ಲ. ಈ 11 ವರ್ಷದಲ್ಲಿ ಲಕ್ಷ ಇ ಖಾತಾ ವಿತರಣೆ ನಡೆಯಿತು. ಒಂದೊಂದು ಇ ಖಾತಾಗೆ ಕನಿಷ್ಠ 1 ಲಕ್ಷ ಲಂಚ. ಎಸ್, ಒಂದೊಂದು ಇ ಖಾತಾಗೆ 1 ಲಕ್ಷ ಲಂಚ. ಇಲ್ಲಿಗೆ ಮುಗಿಯುವುದಿಲ್ಲ. ಬೆಂಗಳೂರಿನ 25 ಲಕ್ಷ ಆಸ್ತಿಗಳಲ್ಲಿ 7.5 ಲಕ್ಷ ಬಿ ಖಾತಾ ಆಸ್ತಿಗಳು ಎ ಖಾತಾ ಆಗಬೇಕಾಗಿವೆ. ಇದು ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಸುತ್ತ ಹರಿಯುತ್ತಿರುವ ಅಂದಾಜು. ಕೋಟಿ ಮೊತ್ತ ಚಲಾವಣೆ ಆಗಬೇಕಂದ್ರೆ ಕೇವಲ ಒಂದು ಕಡಿಮೆ ದರ್ಜೆಯ ಅಧಿಕಾರಿ ಅಥವಾ ಒಂದು ರಾಜಕೀಯ ಹಂತದ ಸಾಮೀಲಾತಿ ಅಲ್ಲದು. ಇದಕ್ಕೆ ಮೇಲಿನಿಂದ ಕೆಳಗಿನವರಿಗೆ ಮೌನ ಸಮ್ಮತಿ ಅಥವಾ ನೇರ ಪಾಲುವಳಿಕೆ ಬೇಕು. ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಹೇಳುವುದಾದರೆ ಸ್ಥಳೀಯ ಸಂಸ್ಥೆ ಅಧಿಕಾರ ಅವಧಿ ಮುಗಿದ 6 ತಿಂಗಳ ಒಳಗೆ ಚುನಾವಣೆ ನಡೆಯಬೇಕು ಎಂದು ಬಿಬಿಎಂಪಿ ಅವಧಿ 2020ರಲ್ಲಿ ಮುಗಿಯಿತು. ಇದೀಗ 2026, ಬರೋಬ್ಬರಿ 11 ವರ್ಷ ಕಳೆದಿದೆ. ಸುಪ್ರೀಂ ಕೋರ್ಟ್ ಜೂನ್ 30ರ ಗಡುವು ನೀಡಿದೆ. ರಾಜ್ಯ ಚುನಾವಣಾ ಆಯೋಗ ಅವರು ರಾಜಕೀಯ ಒತ್ತಡಕ್ಕೆ ಮಣಿಯದೆ ಜೂನ್ 14ರಿಂದ 24ರ ನಡುವೆ ದಿನಾಂಕ ಘೋಷಣೆ ಎಂದು ಸ್ಪಷ್ಟ ನಿಲುವು ತೆರೆದಿದ್ದಾರೆ. ಆದರೆ ಸರಕಾರ, ಡಿಪಿಆರ್ ಇಲಾಖೆ, ಜನಗಣತಿ ಕೆಲಸ, ಸಿಬ್ಬಂದಿ ಕೊರತೆ ಎಂದು 3 ತಿಂಗಳ ಹೆಚ್ಚಿನ ಕಾಲಾವಕಾಶ ಕೇಳಿದೆ. ಜಿಬಿಎ ಅಧ್ಯಕ್ಷರೇ ಆದ ಉಪಮುಖ್ಯಮಂತ್ರಿ ಮೇ 8ರ ನಿರ್ಣಾಯಕ ಜಿಬಿಎ ಚುನಾವಣಾ ಸಭೆಗೆ ಗೈರಾದವರು. ಸಿಬ್ಬಂದಿ, ಹಣ, ಭದ್ರತೆ ಒದಗಿಸದೆ ಆಯೋಗ ನಡೆಯಲಿ ಎಂದು ಹೇಳುವ ಸರ್ಕಾರದ ನಡೆ ಚುನಾಯಿತ ಕಾರ್ಪೊರೇಟರ್ಗಳು ಬಂದರೆ ಖಾತಾ ಭ್ರಷ್ಟಾಚಾರ ಬಯಲಾಗುತ್ತದೆ, ನಿಯಂತ್ರಣಕ್ಕೆ ಹೋಗುತ್ತದೆ. ಆದ್ದರಿಂದ ಬಿಜೆಪಿ ಮತ್ತು ಕಾಂಗ್ರೆಸ್ 2 ಪಕ್ಷಗಳ ನಾಯಕರ ನಡುವೆ ಜಿಬಿಎ ಚುನಾವಣೆ ಮುಂದೂಡುವ ಮೌನ ಒಪ್ಪಂದ ಅಸ್ತಿತ್ವದಲ್ಲಿದೆ ಎಂದು ಹೇಳಲಾಗುತ್ತಿದೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಎಂದರೆ ಜನ ಸೇವೆಯ ಸಾಧನ, ಆದರೆ ವಾಸ್ತವನೇ ಬೇರೆ ಇದೆ. ಪ್ರತಿ ರಸ್ತೆ ಪ್ರತಿ ಮಳೆಗೆ ಹಾಳಾಗುತ್ತದೆ. ಏಕೆ? ಕೆಲಸ ಸರಿಯಾಗಿ ಆದರೆ ಮುಂದಿನ ವರ್ಷ ಟೆಂಡರ್ ಇಲ್ಲ. ಕಳಪೆ ಕೆಲಸ ಮಾಡಿದರೆ ಪ್ರತಿ ಮಳೆಗೆ ರಿಪೇರಿ, ಪ್ರತಿ ಬಾರಿ ಹೊಸ ಟೆಂಡರ್, ಪ್ರತಿ ಬಾರಿ ಕಮಿಷನ್. ಈ ವಿಶಾಲ ಚಕ್ರ ಉದ್ದೇಶಪೂರ್ವಕ. ಬಿಡಿಎ ಲೇಔಟ್ಗಳು ಅಭಿವೃದ್ಧಿ ಆಗದೆ ಉಳಿದಿದೆ. ಏಕೆ ಗೊತ್ತಾ? ಆದರೆ ಅದೇ ಲೇಔಟಿನ ಹತ್ತಿರದ ನಿವೇಶನ ಮಾರಾಟ ಮಾತ್ರ ಚಕ್ರದಂತೆ ನಡೆಯುತ್ತದೆ. ಬಿಡಬ್ಲ್ಯೂಎಸ್ಎಸ್ಬಿ ನೀರು ಸರಬರಾಜು ಯೋಜನೆ ಪ್ರತಿ ವರ್ಷ ಘೋಷಣೆ, ಆದರೆ ಬೆಂಗಳೂರಿನ ಅನೇಕ ಬಡಾವಣೆಗಳಲ್ಲಿ ಇನ್ನೂ ನೀರಿನ ಮರಿಚುಕ್ಕೆ. ಜಗತ್ತಿನ ಗಮನ ಸೆಳೆದ ಬೆಂಗಳೂರು ಇಂದು ಟ್ರಾಫಿಕ್ ಜಾಮ್, ಪ್ರವಾಹ, ಕಸ ರಾಶಿ ಮತ್ತು ಹದಗೆಟ್ಟ ರಸ್ತೆಗಳಿಗೆ ಸಮಾನಾರ್ಥಕವಾಗಿ ಬಿಟ್ಟಿದೆ. ರಾಮಲಿಂಗಾರೆಡ್ಡಿ ರಾಜೀನಾಮೆ, ಕೃಷ್ಣ ಬೈರೇಗೌಡ ನಿರಾಕರಣೆ, ಡಿ.ಕೆ. ಶಿವಕುಮಾರ್ ಅವರ ಚದುರಂಗದ ಆಟ.
ಜನ ಸೇವೆಗಾಗಿ ರಾಜಕಾರಣ ಮಾಡುತ್ತೇವೆ ಎಂದು ಹೇಳುವ ನಾಯಕರು ಯಾವ ಖಾತೆ ಸಿಕ್ಕರೆ ಹೆಚ್ಚು ಸೇವೆ ಮಾಡಬಹುದು ಎಂದು ಯೋಚಿಸಬೇಕು. ಯಾವ ಖಾತೆಯಲ್ಲಿ ಹೆಚ್ಚು ಹಣ ಎಂದು ಯೋಚಿಸಬಾರದು. ಈ ವ್ಯತ್ಯಾಸ ಅರ್ಥವಾಗುವ ದಿನ ಬೆಂಗಳೂರು ನಿಜವಾಗಿ ಗಾರ್ಡನ್ ಸಿಟಿ ಆಗುತ್ತದೆ. ಕರ್ನಾಟಕದ ರಾಜಕಾರಣ ನಿಜವಾದ ಅರ್ಥದಲ್ಲಿ ಪ್ರಬುದ್ಧವಾಗಿದೆ. ಬೆಂಗಳೂರಿನ ಜನ ಒಂದು ಪ್ರಶ್ನೆ ಕೇಳಲೇಬೇಕು. ಎಸ್ ವೀಕ್ಷಕರೇ, ಈ ಖಾತೆ ಯಾರ ಕೈಯಲ್ಲಿ ಇದೆ, ಅಲ್ಲ ಈ ಖಾತೆ ಯಾರ ಸೇವೆಗೆ ಬಳಕೆಯಾಗುತ್ತಿದೆ ಎಂದು ಆ ಪ್ರಶ್ನೆ ಕೇಳುವ ಜನ ಇರುವವರೆಗೆ ಪ್ರಜಾಪ್ರಭುತ್ವ ಜೀವಂತವಾಗಿ ಉಳಿಯುತ್ತದೆ. ವೀಕ್ಷಕರೇ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎನ್ನುವುದನ್ನು ಕಾಮೆಂಟ್ ಮುಖಾಂತರ ದಯವಿಟ್ಟು ತಿಳಿಸಿ.